ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ. ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ. ಇನ್ನೂ 2-3 ಅವಕಾಶ ಇದೆ. ಈಗ ನೀವು ಒಲಿಂಪಿಕ್ಸಿಗೋ ಇಲ್ಲ ಯಾವ್ದ್ರಲ್ಲೋ ಮಕ್ಕಳಿಗೆ ಒಂದೇ ಸತಿ ಜಂಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರಾ, ಹೋಗೋ ಇಷ್ಟು ಮಾಡಿದೆ ಇನ್ನೊಂದು ಸತಿ ಹೋಗೋ. ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರು ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋರು ಗೋಲ್ಡ್ ಮೆಡ್ಲು ಇಲ್ಲ ಗೋಲ್ಡ್ ಮೆಡಲ್ ಅವ್ರನ್ನ ಅಂದರೆ ಗೋಲ್ಡ್ ಮೆಡಲ್ ತೊಗೊಂಡವ್ನು ಅಲ್ಲೇ ಇರ್ತಾನೆ, ಬಟ್ ಬೇರೆಯವ್ರನ್ನ ಅವ್ರು ಬೀಟ್ ಮಾಡಿ ಅವಕಾಶಗಳು ಕೊಡಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಈಗ ನೀವೇ ಹೇಳಿದ್ರಿ 2 ಸರಿ ನಮ್ಗೆ ಅವಕಾಶ ಇದೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ. ಬಟ್ ಈಗ 3ನೇ ಸರಿ ಬರೆಯುವಂಥವ್ರಿಗೆ CET ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವಕಾಶ ಇಲ್ಲ ಇಲ್ಲ, ಅರ್ಥ ಆಗಲಿಲ್ಲ. ಈಗ ನೀವು 2 ಸರಿ ಎಕ್ಸಾಮ್ ಬರೀತಾ ಇದ್ದೀರಾ, ಅದು ರಾಂಗ್ ಅಲ್ಲಮ್ಮ. ಇಲ್ಲ, ಒಂದು ನಿಮಿಷ ಇದನ್ನ ಅಲ್ಲ, ಇದನ್ನ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವಕಾಶಗಳಿದೆ. ನೀವಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಈಗ ಒಂದು ನಿಮಿಷ ಅಮ್ಮ, ಅಲ್ಲ ಚಂದ್ರಾಸ್ ಅವರೇ, ಇಲ್ಲ ಒಂದು ನಿಮಿಷ. ಐ ವಾಂಟ್ ಟು ಅಲ್ಲಲ್ಲ ಒಂದು ನಿಮಿಷ ಇಟ್ ಇಸ್ ರಾಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯೋ ಇಲ್ಲೋ ನಾನು ಅದನ್ನ ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಅನ್ಲೆಸ್ ಐ ನೋ. ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದ್ದೀನಿ ಅಂದರೆ, ಅವಕಾಶ ಇಲ್ಲ ಅಂದರೆ ನೀವು ಸೆಕೆಂಡ್ ಎಕ್ಸಾಮೇ ತೊಗೊಂಡು ಯು ಹ್ಯಾವ್ ಟು ಪಾಸ್, ಕರೆಕ್ಟಾ? ಇಲ್ಲ ಅಂದರೆ ಅವಕಾಶ ಇದೆ ಅಂದರೆ ಅಲ್ಲ, ಅವಕಾಶ ಇರಲಿ, ಕೊಡೋಣ ಅವಕಾಶ. CET ಅವ್ರಿಗೂ ಮಾತಾಡೋಣ, ಅದೇನು ಇದಂತ ಹೇಳಿಲ್ಲ. ಅವಕಾಶ ಇದೆ ಅಂದಾಗ ಅಟ್ಲೀಸ್ಟ್ 9th ನೋಡಿ. ಲಾಸ್ಟ್ ಟೈಮು ನೀವು ನೋಡಿ ಅದರೊಳಗೆ 24th 9th ವಿ ಹ್ಯಾವ್ ಅಡ್ವಾನ್ಸ್ಡ್ ಆಲ್ಮೋಸ್ಟ್ 16 days ಬಿಫೋರ್. ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ನನಗೆ, ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ ಇಲ್ಲ, ಮುಂದಿನ ವರ್ಷ ಫಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ. ಯಾಕೆಂದ್ರೆ ಕೆಲವ್ರು ಹೋದ ಸತಿ ನಂಗೆ ಕೇಳಿದ್ರು, ಹೇಮಂತ್ ಅವ್ರ ಲಾಸ್ಟ್ ಟೈಮ್, ಹೇಮಂತ್ ಅಲ್ಲ ಜಯಂತ್, ಸಾರಿ, ಲಾಸ್ಟ್ ಟೈಮು ನೀವು ಯಾರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೇಳಿದ್ರು ನೀವು 3rd ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತ. ನೋ, ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದರೆ ಹೋದ ಸತಿ ಇದೆಲ್ಲ ತಗೊಂಡು ಇವಾಗಲೇ ಕೊಟ್ಟಿದ್ದಾರೆ. ಎ ಚೈಲ್ಡ್ ಕ್ಯಾನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ 3rd ತಗೋಬೋದು. ಬಟ್ ನಾನು ಹೇಳೋದು ಹಂಗಲ್ಲ, ಅವಕಾಶಗಳನ್ನು ಯಾವುದು ಕಳ್ಕೊಳ್ಬೇಡಿ, ಎಲ್ಲದನ್ನೂ ತಗೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಂ, ಈ ವರ್ಷ ಮಾತ್ರ. ಯಾಕೆಂದರೆ ಸ್ವಲ್ಪ ಸ್ಟ್ರಿಕ್ಟು ಮತ್ತು ನಮ್ಮ ನೋಟಗಳನ್ನು ಒಂದು ವರ್ಷಕ್ಕೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ. ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮಿಗೆ ತಗೊಳ್ತಾರೆ, ಪಾಸ್ ಆಗಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ, ಸೆಕೆಂಡ್ ಆ್ಯಂಡ್ 3rd ಎಕ್ಸಾಮ್, ಅವ್ರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ಪರೀಕ್ಷಾ ಶುಲ್ಕ. ನಾನು ಹೇಳಿದ್ನಲ್ಲ, ಸ್ವಲ್ಪ ವಿಜಿಲೆನ್ಸ್ನ ಸ್ವಲ್ಪ ಆಗಿದೆ, ಬಟ್ ಅದು ಮುಂದೆ ತೊಗೊಳಕ್ಕೆ ಹೋಗಬೇಡಿ ಅಮ್ಮ. ಯಾಕೆಂದರೆ ಸೆಕೆಂಡಲ್ಲೂ ವಿಜಿಲೆನ್ಸ್ ಇರುತ್ತೆ, 3rdಲ್ಲೂ ವಿಜಿಲೆನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸಿ, ಇಲ್ಲಾಂದ್ರೆ ಏನಾಗುತ್ತೆ, ಈಗ KPSC ಇದೇ ಮಕ್ಕಳು ಬರಿಬೇಕು, UPSC ಬರಿಬೇಕು, IAS, ದೇ ವಿಲ್ ಗೆಟ್ ಸ್ಟಕ್ ದೇರ್. ಸೊ ನಾವು ಕಳಿಸೋರನ್ನೇ ತಪ್ಪಾಗಿ ಕಳಿಸ್ಬಿಟ್ರೆ ನಾನು ನಿಮಗೆ ನಿಮ್ಮ ಹತ್ರ ಬೇಷ್ ಅನ್ಸ್ಕೋಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ. ಸೊ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ಮ ಪ್ರಶ್ನೆ, ಇಂಪ್ರೂವ್ ಮಾಡೋಕ್ಕೆ. ಅದಕ್ಕೆ ನಾನು ಹೇಳಿದ್ನಲ್ಲ, ತೃಪ್ತಿ ತಂದಿದೆಯಾ ಅಂತ. 100% ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ.